ಆನಂದ್, ಎಲ್ಲೂ ಸಿಗ್ಲಿಲ್ವಾ? ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಿಲ್ಲ. ಇವಾಗ ಏನ್ ಮಾಡೋದ ಪರ್ಣ? ಈ ವಿಷಯ ಗೆಳೆಯನ್ಗೆ ಹೆಂಗೆ ಹೇಳಿ? ಹೇಳಲೇಬೇಕಲ್ಲ ಆನಂದ್, ಬೇರೆ ವಿಧಿ ಇಲ್ಲ. ಒಂದು ನಿಮಿಷ ಇರು. ಹೇಳ ಗೆಳೆಯ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ. ಏನು? ಅದೇನಂದ್ರೆ ಅಪರ್ಣ ಊಟ ಕೊಡಕ್ಕೆ ಅಂತ ಹೋಗಿದ್ದಾಳೆ. ಅಮ್ಮ ಅಲ್ಲಿ ಕಾಣಿಸಿಲ್ಲ. ಸುತ್ತಮುತ್ತ ಎಲ್ಲ ಹುಡುಕಿದೀವಿ ಕಣ, ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳಿದೆ ಅವ್ರಿಗೆ? ಇಲ್ಲ, ಏನು ಹೇಳಿಲ್ಲ. ಅಲ್ಲ, ಒಂದ್ ವೇಳೆ ಹೇಳಿದ್ರು ಅವ್ರಿಗೆ ಹುಡುಕಕ್ ಗೊತ್ತಾಗಲ್ವಲ್ಲ. ಸರಿ, ಎಷ್ಟೊತ್ತಾಯ್ತು? ಈಗ ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ ಗೆಳೆಯ. ಸರಿ, ನೀನು ಹುಡ್ಕೋ, ನಾನು ಹುಡುಕ್ತೀನಿ. ಅವ್ರು ಆಟೋನೋ ಕ್ಯಾಬ್ ಹತ್ತಿರಲ್ಲ, ಈಗ ಹೋಗಿದ್ದಾರೆ ಅಂದ್ರೆ ಅಲ್ಲೇ ಸುತ್ತಮುತ್ತ ಎಲ್ಲ ಇರ್ತಾರೆ. ನಾನು ಈಗಲೇ ಹೊರಡ್ತಾ ಇದ್ದೀನಿ. ಸರಿ ಗೆಳೆಯ, ಬಾಯ್. ಅಪರ್ಣ, ಕೆಲಸ ಮಾಡು, ನೀನು ಇನ್ನೊಂದ್ಸಲ ಹುಡ್ಕೋ. ಅಮ್ಮ ಸಿಕ್ಕಿದ ಕೂಡಲೇ ನನಗೆ ಕಾಲ್ ಮಾಡು. ನಾನು ಹೋಗಿ ಗೆಳೆಯನ ಮೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾಯ್. ಈಗ ಯಾಕೆ ಮುಖ ಓದಿಸ್ಕೊಂಡಿದ್ಯಾ? ಏನು ಇಲ್ಲ. ಏನಿಲ್ಲ, ಮತ್ತೆ ಯಾಕೆ ಮುಖ ಓದಿಸ್ಕೊಂಡಿದ್ಯಾ? ಚಿಕ್ಕಿ ಮಾಡೋದೇನೆ ಮಾಡ್ಬಿಟ್ಟು ಕೇಳೋದ್ ನೋಡು. ಅರೆ, ನಾನೇನ್ ಮಾಡ್ಬಾರ್ದನ್ ಮಾಡಿದೆ? ಹಾ, ನನ್ಗೆ ಟೆಂಪಲ್ ಹೋಗಕ್ ಇಷ್ಟ ಇಲ್ಲ ಅಂದ್ರೂ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬೇಜಾರಾಗದೆ ಇರುತ್ತಾ? ನೀನು ನನಗಿಷ್ಟ ಇಲ್ದೇ ಇರೋದನ್ನ ಮಾಡಿದ್ರೆ ನನಗೂ ಬೇಜಾರಾಗುತ್ತಲ್ವಾ? ಹೇಳು. ಏನು ಇಲ್ಲ. ಒಳ್ಳೇದನ್ನ ಹೇಳಿದ್ರೆ ಹೀಗೆ. ಅಕ್ಕರೆ ಬಿಡಿ, ಇವಾಗ ಯಾಕೆ ಇವಾಗ ಬೇಡ್ದಿರೋ ಮಾತಲ್ಲ, ಬರ್ತದಂತಾನೆ ಒಂದು ಟೆಂಪಲ್ಗೆ. ಹೇಳು ಚಿಕ್ಕಿ. ಕೇಳಿಸ್ತು ಸರ್. ನೀವೇನು ಮನವಿ ಮಾಡ್ಕೋಬೇಡಿ. ಅವ್ರನ್ನ ಟ್ರೇಸ್ ಮಾಡೋದಕ್ಕೆ ನಾವೇನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡಾಗಿದೆ. ನೀವು ಒಂದ್ಸಾರಿ ನಿಮ್ಮ ಪರಿಚಯಸ್ಥನೋ ವಿಚಾರಿಸ್ಬೇಕಾಗಿತ್ತು. ಅಕಸ್ಮಾತ್ ನಿಮ್ಮ ಪರಿಚಯಸ್ಥರ ಮನೆಗೆ ಏನಾದರೂ ಹೋಗಿದ್ರೆ? ಇಲ್ಲ ಸರ್, ಹಾಗೆಲ್ಲ ಎಲ್ಲೂ ಹೋಗಲ್ಲ. ಅವರು ಹೊರಗಡೆ ಪ್ರಪಂಚ ಅಷ್ಟಾಗಿ ಗೊತ್ತಿಲ್ಲ, ಮನೇಲೇ ಇರ್ತಾರೆ. ಆಮೇಲೆ ನೆಂಟರು ಇಷ್ಟು ಎಲ್ಲ ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ಟೆನ್ಷನ್ ಆಗ್ತಾ ಇದೆ ಸರ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹುಡುಗಿಸ್ಕೊಡಿ ಸರ್. ಅವ್ರು ಸಿಗೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಪ್ಲೀಸ್ ಸರ್. ಸರ್, ಇದು ಕಂಪ್ಲೇಂಟ್ ಏನಾದರೂ ಕೊಡ್ಬೇಕಾ? ಇಲ್ಲ, ಕಂಪ್ಲೇಂಟ್ ಏನು ಬೇಡ. ಈಗ ತಾನೇ ಮಿಸ್ ಆಗಿರೋದಲ್ವಾ. ಹೇಗಿದ್ರು ನೀವು ಹುಡುಕ್ತಾ ಇದ್ದೀರಾ. ಒಂದು ವೇಳೆ ನಿಮ್ಗೇನಾದರೂ ವಿಷಯ ಗೊತ್ತಾದರೆ ನಮಗೆ ತಿಳಿಸಿ. ನಮಗೇನಾದರೂ ಗೊತ್ತಾದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರಿ, ನಾನು ನೀವು ಬರಲ್ಲ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಓಕೆ. ಆನಂದ, ನಾವಿಬ್ರು ಒಂದೇ ಕಡೆ ಹುಡ್ಕೋದು ಬೇಡ ಕಣ. ನೀನು ಬೇರೆ ಕಡೆ ಹುಡ್ಕೊ, ನಾನು ಬೇರೆ ಕಡೆ ಹುಡ್ಕೊ. ಓಕೆ, ಸರಿ. ಫೋನ್ ಮಾಡ್ತೀನಿ. ದೇವ್ರೆ, ನನ್ನ ಉದ್ದೇಶ ಯಾರನ್ನೂ ಕಟ್ಟಾಕೋದಲ್ಲ, ಯಾರ ಮನ್ಸಿಗೂ ನೋವು ಮಾಡೋದಲ್ಲ. ಗೌತಮ್ ಅವ್ರಿಗೆ ಎಲ್ಲಿ ಏನ್ ತೊಂದರೆ ಆಗ್ಬಿಡುತ್ತೆ ಅನ್ನೋದಷ್ಟೇ ನನ್ನ ಚಿಂತೆ. ಅದಕ್ಕೆ ನಾನು ಈ ರೀತಿ ಇರೋದು. ನೋಡೋರ ಕಣ್ಣಿಗೆ ನಾನು ಯಾಕೆ ಇಷ್ಟು ಕಲ್ ಮನ್ಸು ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ಬೋದು. ಆದ್ರೆ ನನ್ನ ಒಳಗಾಗಿರೋ ಯುದ್ಧ, ನನ್ನ ಒತ್ತಾಟ ಏನು ಅನ್ನೋದು ನನಗೆ ಮಾತ್ರ ಗೊತ್ತದು. ಯಾವುದೇ ಕಾರಣಕ್ಕೂ ಗೌತಮ್ ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು, ಅಷ್ಟೇ ನಾನು ಬಯಸೋದು. ನನ್ನ ಮಗ ಈಗೀಗ ಅವರು ತುಂಬಾನೇ ಹಚ್ಕೊತಿದ್ದಾರೆ. ಅದರಿಂದ ಗೌತಮ್ ಅವ್ರಿಗೆ ಏನೂ ತೊಂದರೆ ಆಗದೆ ಇರೋ ಥರ ನೋಡ್ಕೊ, ಅಷ್ಟೇ ನಾನು ಕೇಳ್ಕೊಳ್ಳೋದು. ದೇವ್ರೆ, ನಮ್ಮ ಅಕ್ಕ ಬಾಬನ ಆದಷ್ಟು ಬೇಗ ಒಂದಾಗೋ ತರ ಮಾಡಪ್ಪ. ಅವ್ರು ಒಂದಾಗಿದ್ರೆ, ಅವ್ರು ಚೆನ್ನಾಗಿದ್ರೆ ನನ್ಗೆ ಯಾರಿಗೂ ಎದುರು ಅಗತ್ಯ ಇರಲ್ಲ. ಹೇಗಾದ್ರೂ ಮಾಡಿ ಅವ್ರಿಬ್ಬರನ್ನ ಒಂದಾಗೋ ತರ ಮಾಡು. ದೇವ್ರೆ, ನನ್ನ ಪಪ್ಪ ನನ್ನ ಮುಂಚಿನ ತರ ಮಾತಾಡ್ತಾನೇ ಇಲ್ಲ. ಅವರು ನನ್ನ ಮುಂಚಿನ ತರ ಮಾತಾಡ್ಸಂಗ್ ಮಾಡಪ್ಪ.
ಅವರನ್ನ ಮುದ್ದು ಮಾಡಬೇಕು. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವರೇ. ಅಯ್ಯಯ್ಯೋ, ಈ ಹಾಳದ್ಯಾ ಇಲ್ಲಿ ಯಾಕೆ ಬಂದು? ಅಕ್ಕಳು ಬೇರೆ ಇಲ್ಲೇ ಇದ್ದಾರೆ. ಅಯ್ಯಯ್ಯೋ, ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಇವಾಗ ಏನ್ ಮಾಡೋದು? ಅಕ್ಕರೆ ಬನ್ನಿ ಅಕ್ಕರೆ, ಹೋಗ್ಬಿಟ್ಟು ದೀಪ ಹಚ್ಬಿಡೋಣ. ಇದು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಬೇಡ ಅಕ್ಕರೆ, ಜನ ನೋಡಿ ತುಂಬಾ ಜನ ಇದ್ದಾರೆ. ನಿಮಗೆ ಆಮೇಲೆ ದೀಪ ಹಚ್ಚಕ್ಕೆ ಸಿಗಲ್ಲ. ಅಲ್ಲಿ ಹೋಗಿ ರೆಡಿ ಮಾಡ್ಕೊಂಡು ಅಲ್ಲ ದೀಪ ಹಚ್ಬಿಡೋಣ. ಬನ್ನಿ ಬನ್ನಿ ಬನ್ನಿ. ಮಲ್ಲಿ ಅಪ್ಪು ಹಿಡ್ಕೊಳು, ಹಿಡ್ಕೊ ಬನ್ನಿ ಅಕ್ಕರೆ ಹೋಗೋಣ.